ಹುಬ್ಬಳ್ಳಿಯಲ್ಲೂ ಕೂಡ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗ್ತಾ ಇದ್ದು ಹುಬ್ಬಳ್ಳಿಯಲ್ಲಿ ಗುಡುಗು ಸಿಡಿಲು ಸಹಿತ ವರುಣ ಅಬ್ಬರಿಸ್ತಾ ಇದ್ದು ಕಳೆದ ವಾರದಿಂದ ಕೂಡ ಸಂಜೆ ವೇಳೆಗೆ ವರುಣ ಅಬ್ಬರಿಸುತ್ತಿದ್ದಾನೆ. ವರುಣನ ಅಬ್ಬರಕ್ಕೆ ಹುಬ್ಬಳ್ಳಿಯ ಜನ ಕೂಡ ಕಂಗಾಲಾಗಿದ್ದು ಮಳೆರಾಯನ ಎಂಟ್ರಿಯಿಂದ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ವಾಹನ ಸವಾರರು ಮಳೆಯಿಂದಾಗಿ ಪರದಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಇದು ಬ್ಯಾಟ್ ಒಳಗೆ ನಡೆದಂಥ ಘಟನೆ ರೀ. ಮನಿ ಎಲ್ಲ ಹಾರ್ಯಾವ. ಇದು ಬ್ಯಾಟ್ ಒಳಗೆ ನಡೆದಂಥ ಘಟನೆ ರೀ. ಇದು ಬ್ಯಾಟ್ ಒಳಗೆ ನಡೆದಂಥ ಘಟನೆ ರೀ. ಹಾಸನ ಜಿಲ್ಲೆಯ ಹಲವೆಡೆ ಕೂಡ ಮಳೆರಾಯ ಅಬ್ಬರಿಸ್ತಾ ಇದ್ದು ಅಲ್ಲಲ್ಲಿ ಒಂದಷ್ಟು ಅವಾಂತರವನ್ನ ಹಾಸನ ಜಿಲ್ಲೆಯಲ್ಲೂ ಕೂಡ ಮಳೆರಾಯ ತಂದೊಡ್ಡಿದ್ದು ಮಿಂಚು ಗುಡುಗು ಸಹಿತ ಮಳೆ ಸುರಿತಾ ಇದೆ. ಹಾಸನ ಜಿಲ್ಲೆಯಲ್ಲೂ ಕೂಡ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ಹಾಸನ ನಗರ ಸೇರಿದಂತೆ ಹಲವೆಡೆ ಭಾರಿ ಮಳೆಯಾಗ್ತಾ ಇದೆ. ವಾಹನ ಸವಾರರು ಹಾಗೂ ಬೀದಿ ಬದಿ ವ್ಯಾಪಾರಿಗಳು ಪರದಾಟವನ್ನ ನಡೆಸಿದ್ದಾರೆ. ಮಳೆಯಿಂದಾಗಿ ಅಂದ್ರೆ ಏಕಾಏಕಿ ಈ ಬೇಸಿಗೆಯಲ್ಲಿ ಸುರಿಯುತ್ತಿರುವಂತಹ ಏಕಾಏಕಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದ್ದು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಒಟ್ಟಾರೆಯಾಗಿ ರಾಜ್ಯದ ಹಲವು ಕಡೆಗಳಲ್ಲಿ ಮಳೆರಾಯ ಗುಡುಗು ಸಿಡಿಲು ಸಹಿತ ಅಬ್ಬರಿಸ್ತಾ ಇದ್ದು ಬೆಳಗಾವಿ, ಹುಬ್ಬಳ್ಳಿ, ಹಾವೇರಿ ಅಲ್ಲಿ ಮಳೆರಾಯ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗ್ತಾ ಇದ್ದು ಸಾಕಷ್ಟು ಅವಾಂತರವನ್ನೇ ತಂದೊಡ್ಡಿದ್ದಾನೆ. ಹಾವೇರಿಯಲ್ಲಿ ಒಂದಷ್ಟು ಗುಡಿಸಲುಗಳು ಮಳೆಗೆ ಹಾರಿ ಹೋಗಿದ್ರೆ ಹುಬ್ಬಳ್ಳಿಯಲ್ಲಿ ರೈತರು ಬೆಳೆದಂತಹ ಬೆಳೆ ವ್ಯಾಪಾರ ಮಾಡುವಂತಹ ಸಂದರ್ಭದಲ್ಲಿ ನೀರು ಪಾಲಾಗಿದ್ರೆ ಮತ್ತೊಂದು ಕಡೆ ಹಾಸನದಲ್ಲಿ ಏಕಾಏಕಿ ಸುರಿತಿರುವಂತಹ ಮಳೆಯಿಂದಾಗಿ ವಾಹನ ಸವಾರರು ಪರದಾಡುವಂತಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಮತ್ತೊಂದು ಕಡೆ ಕಲಬುರಗಿಯಲ್ಲಿ ಯುವ ರೈತ ಕೂಡ ಏಕಾಏಕಿ ಸುರಿದಂತಹ ಮಳೆಗೆ ಸಿಡಿಲು ಬಡಿದು ಸಾವನ್ನಪ್ಪಿರುವಂತಹ ದಾರುಣ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಹಾವೇರಿಯಲ್ಲೂ ಕೂಡ ಸಾಕಷ್ಟು ಅವಾಂತರವನ್ನ ಮಳೆರಾಯ ತಂದೊಡ್ಡಿದ್ದು ರೈತರು ಬೆಳೆದಂತಹ ಬೆಳೆ ವ್ಯಾಪಾರಕ್ಕೆ ತಂದಂತಹ ಸಂದರ್ಭದಲ್ಲಿ ನೀರು ಪಾಲಾಗಿದೆ. ಈರುಳ್ಳಿ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಹೀಗೆ ಸಾಕಷ್ಟು ಬೆಳೆಗಳು ನೀರು ಪಾಲಾಗಿದೆ.